ವಿದೇಶದಲ್ಲಿ ಕೆಲಸಕ್ಕೆ ಹೋಗಿ ಯುದ್ಧದ ನಡುವೆ ಸಿಲುಕಿಕೊಂಡಿದ್ದ ಬೀದರ್ ಜಿಲ್ಲೆಯ ಯುವಕನ ಪಾಲಿಗೆ ಅಲ್ಲಿನ ಶಾಸಕರು ಈಗ ಆಪದ್ಬಾಂಧವರಾಗಿದ್ದಾರೆ. ಕತರ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಬಕ್ಚೌಡಿ ಗ್ರಾಮದ ಅಮರ್ ಬಾವಿಕಟ್ಟೆ ಅವರನ್ನ ಕರೆತರೋಕೆ ಈಗ ದೊಡ್ಡ ಮಟ್ಟದ ಸರ್ಕಸ್ ನಡೀತಾ ಇದೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಕವಿದಿರೋ ಬೆನ್ನಲ್ಲೇ ಬೀದರ್ ದಕ್ಷಿಣ ಕ್ಷೇತ್ರದ ಬಕ್ಚೌಡಿ ಗ್ರಾಮದ ಅಮರ್ ಬಾವಿಕಟ್ಟಿ ಅವರು ಕತಾರ್ನಲ್ಲಿ ಸಿಲುಕಿಕೊಂಡಿದ್ರು. ಇದರಿಂದ ಅವರ ಕುಟುಂಬಸ್ಥರು ಕಂಗಾಲಾಗಿ ಹೋಗಿದ್ದು, ಈ ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳೀಯ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬಾಲ್ದೆಡೆ ಅವರು ತಡ ಮಾಡದೆ ಆಕ್ಷನ್ಗೆ ಇಳಿದಿದ್ದಾರೆ. ಯುವಕನ ಕಷ್ಟದ ಬಗ್ಗೆ ತಿಳಿದ ಶಾಸಕರು ಕೂಡಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರಿಗೆ ವಿಷಯ ಮುಟ್ಟಿಸಿದ್ದು, ತಕ್ಷಣವೇ ಸ್ಪಂದಿಸಿದ ವಿಜಯೇಂದ್ರ ಅವರು ಕೇಂದ್ರ ವಿದೇಶಾಂಗ ಸಚಿವಾಲಯದ ಅವರ ಜೊತೆ ಮಾತುಕತೆ ನಡೆಸಿದ್ದು ಅಷ್ಟೇ ಅಲ್ಲ, ಖುದ್ ಅಮರ್ ಅವರಿಗೆ ಫೋನ್ ಮಾಡಿ ಧೈರ್ಯವಾಗಿರೋದು, ನಿನ್ನ ನಮ್ಮೂರಿಗೆ ಸುರಕ್ಷಿತವಾಗಿ ಕರೆತರ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಶಾಸಕ ಶೈಲೇಂದ್ರ ಬೆಳ್ದಾರ್ ಅವರು ಕೂಡಲೇ ಅಮರ್ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ನಲ್ಲಿದ್ದು, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಗಳು ನಡೀತಾ ಇರೋದ್ರಿಂದ ಇನ್ನೂ ಕೆಲವೇ ದಿನಗಳಲ್ಲಿ ಅಮರ್ ತಮ್ಮ ಸ್ವಗ್ರಾಮಕ್ಕೆ ಮರಳಲಿದ್ದಾರೆ. ಈ ವಿಷಯ ಕೇಳಿ ಅಮರ್ ಕುಟುಂಬದವರಿಗೆ ಮತ್ತು ಗ್ರಾಮಸ್ಥರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ನಾವು ಬಕ್ಚಡಿ ಗ್ರಾಮದಿಂದ ಬಂದಿದ್ದೇವೆ ಸರ್. ಒಂದು 8 ತಿಂಗಳಾಯ್ತು ಸರ್ ಕತಾರ್ಗೆ ಹೋಗಿ. ನಮ್ಮ ಕಝನು ಅವರು ಇದ್ದಿನ ಜಾಗದಾಗೆಲ್ಲ ಭಾಳ ಇದು ತೊಂದರೆ ಆಗ್ಲತ್ತದ, ಬರ್ಲಿಕ್ಕೆಲ್ಲ ಭಾಳ ಅನಾನುಕೂಲತೆ ಇದ್ದಿನ ಕಡೆಂದು. ಈ ಕಷ್ಟ ಬಂದಿನ ಟೈಮಿನಾಗ ನಮ್ಮ ಕ್ಷೇತ್ರದ MLA ಸಾಬ್ರ ಬಲ್ಲಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವ್ರ ಹತ್ರ ನಾವು ಬಂದು ಮನವಿ ಮಾಡ್ಕೊಂಡಾಗ, ಸಹಾಯ ಕೇಳಿದಾಗ ಅವ್ರು ನಮ್ಮದು BJPದ ರಾಜ್ಯಾಧ್ಯಕ್ಷರು ಜೊತೆನೂ ಮಾತಾಡಿಸಿ ನಮ್ಮ ಫ್ರೆಂಡ್ ಅವರಿಗೆ ಆಯಿತು, ಅವ್ರೇನದ ಅಂತಂದರು ಎಲ್ಲ ಥರದ ಸಹಾಯ ಮಾಡ್ತೀನಿ ಅಂತಂದು ನಮ್ಗೆ